ಬೆಳಗಾವಿಯ ಎಂಕೆ ಹುಬ್ಬಳ್ಳಿ ಗ್ರಾಮದ ಧ್ವಜ ವಿವಾದಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಗ್ರಾಮದಲ್ಲಿ ತೆಗೆಸಿದ್ದು ಭಗವಾ ಧ್ವಜ ಅಲ್ಲ, ಅದು ಹನುಮ ಧ್ವಜ. ಭಗವಾ ಧ್ವಜಕ್ಕೂ ಮತ್ತು ಹನುಮ ಧ್ವಜಕ್ಕೂ ವ್ಯತ್ಯಾಸಗಳಿದಾವೆ. ಅದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. RSS ಅಂತ ಬಂದ್ರೆ ಅದು ಭಗವಾ ಧ್ವಜ ಸಂಕೇತ, ಹನುಮ ಧ್ವಜ ಅದು ಹನುಮನ ಚಿಹ್ನೆಯಲ್ಲಿರುತ್ತೆ. ಪೊಲೀಸರ ಸಮ್ಮುಖದಲ್ಲೇ ಧ್ವಜ ತೆಗೆದಿದ್ದ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಹಳೆ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡ್ತಿದ್ದಾರೆ ಗ್ರಾಮಸ್ಥರು. ಹಾಗಾಗಿ ಅದನ್ನ ತೆರವು ಮಾಡಲಾಗಿದೆ ಅಂತೆ. ಹಳೆ ಹನುಮಾನ್ ದೇವಸ್ಥಾನದ ಎದುರಿತ್ತು ಈ ಹನುಮ ಧ್ವಜ, ಅದನ್ನ ತೆರವು ಮಾಡಿದ್ದಾರೆ. ಕೆರಗೋಡು ವಿವಾದದ ಬಳಿಕ ಧ್ವಜವನ್ನ ತೆಗೆಸಿದ್ರು ಪೊಲೀಸರು. ದೇವಸ್ಥಾನದ ಮುಂದೆ ಇದ್ದ ಹನುಮ ಧ್ವಜ ವಿಡಿಯೋ ಈಗ ಲಭ್ಯ ಆಗಿದೆ. ಅಂದ್ರೆ ಮೊದಲಿದ್ದಂತಹ ವಿಡಿಯೋ ಇದು. ಅಂದ್ರೆ ತೆರವು ಮಾಡೋದಕ್ಕಿಂತ ಮುಂಚೆ ಕೇವಲ ಮಂಡ್ಯ ಅಷ್ಟೇ ಅಲ್ಲ, ಈಗ ಬೆಳಗಾವಿಯಲ್ಲೂ ಕೂಡ ಈ ಧ್ವಜ ದಂಗಲ್ ಶುರುವಾಗಿದೆ. ಗ್ರಾಮದಲ್ಲಿ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿ ಪೊಲೀಸರ ಸಮ್ಮುಖದಲ್ಲೇ ತೆಗೆಸಿದ್ದು ಭಗವಾ ಧ್ವಜ ಅಲ್ಲ, ಅದು ಬದಲಾಗಿ ಹನುಮ ಧ್ವಜ ಅನ್ನೋದು ಈಗ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಪೊಲೀಸರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆ ವಿಡಿಯೋ ಕೂಡ ಇದೆ. ದೇವಸ್ಥಾನದ ಮುಂದೆ ಇದ್ದಂಥ ಹನುಮ ಧ್ವಜ, ಅಂದರೆ ಹಳೆ ಹನುಮಾನ್ ದೇವಸ್ಥಾನ ಇದು. ಅದರ ಮುಂದೆ ಈ ಒಂದು ಬಾವುಟವನ್ನು ಹಾಕಿದ್ರು. ಈಗ ಅದನ್ನು ಜೀರ್ಣೋದ್ಧಾರ ಮಾಡ್ತಿದ್ದಾರಂತೆ. ಬಟ್ ಈಗ ಅಲ್ಲೇ ಧ್ವಜದ ಕಟ್ಟೆ ನಿರ್ಮಾಣ ಮಾಡಬೇಕಂತೆ. ನೋಡಿ, ಇದೇ ದೃಶ್ಯ ನೋಡಿ, ಹನುಮ ಧ್ವಜ ಕಾಣಿಸ್ತಾ ಇದೆ ಅಲ್ವಾ? ಹನುಮನ ಆ ಸಂಕೇತ ಚಿಹ್ನೆ ಕಾಣಿಸ್ತಾ ಇದೆ ನೋಡಿ. ಮುಂಚಿನ ವಿಡಿಯೋ ಇದು. ಅಂದರೆ ಈ ಮೊದಲಿದ್ದ ತೆರವುಗೊಳಿಸೋದಕ್ಕಿಂತ ಮುಂಚೆ ಇದ್ದಂಥ ವಿಡಿಯೋ ಇದು. ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ ನೀವು. ಕಂಪ್ಲೀಟ್ ಆಗಿ ಅದನ್ನು ಕೇಸರಿಮಯವಾಗಿ ಶೃಂಗಾರ ಮಾಡಿದ್ದು ಅವತ್ತು. ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಹನುಮ ಧ್ವಜ. ಅದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಅದು ಭಗವಾ ಧ್ವಜ ಅಲ್ಲ. ಭಗವಾ ಧ್ವಜ ಅಂತಂದ್ರೆ ಕೇವಲ ಕೇಸರಿ ಮಾತ್ರ ಇರುತ್ತೆ. ಅದರೊಳಗಡೆ ಹನುಮ ಧ್ವಜ, ಹನುಮ ಸಿಂಬಲ್ ಆಗಲಿ ಅಥವಾ ರಾಮನ ಸಿಂಬಲ್ ಆಗಲಿ ಇರೋದಿಲ್ಲ. ಖಾಲಿ ಇರುತ್ತೆ, ಸೇಮ್ ಟು ಸೇಮ್ ಹಿಂಗೆ ಇರುತ್ತೆ. ಆದರೆ ಯಾವುದೇ ಭಾವಚಿತ್ರ ಅಲ್ಲಿರೋದಿಲ್ಲ. ಇದು ಹನುಮ ಧ್ವಜ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಈಗ ಅಲ್ಲಿ ಹೇಳ್ತಾ ಇರೋದವರು ಭಗವಾ ಧ್ವಜ ಅಂತ ಆರಂಭದಲ್ಲಿ ಹೇಳಿದರು. ಜೀರ್ಣೋದ್ಧಾರ ಆಗ್ತಾ ಇದೆ. ಆದರೆ ಅಲ್ಲಿನ ಯುವಕರು ಏನು ಹೇಳ್ತಿದ್ದಾರೆ, ಅದೇ ಜಾಗದಲ್ಲಿ ಎಲ್ಲಿ ತೆರವು ಮಾಡಿದ್ದಾರೋ ಅದೇ ಜಾಗದಲ್ಲಿ ಧ್ವಜಸ್ತಂಭವನ್ನು ನೆಡಬೇಕು, ಅಲ್ಲೇ ಈ ಬಾವುಟವನ್ನು ಹಾರಿಸಬೇಕು ಅನ್ನೋದು ಅವರು ಪಟ್ಟಣ ಹಿಡಿದಿದ್ದಾರೆ. ಹಾಗಾಗಿ ಮಂಡ್ಯ ಆಗೋದು ಬೇಡ. ಈಗ MK ಹುಬ್ಳಿ ಆರಂಭದಲ್ಲೇ ಕೂತು ಬಗೆಹರಿಸ್ಕೊಳ್ಳಿ. ಆ ರೀತಿ ಸಂಘರ್ಷ ಆಗೋದು ಬೇಡ. ಸೌಹಾರ್ದಯುತವಾಗಿ ಬದುಕ್ತಾ ಇದ್ದೀರಿ. ಹಾಗಾಗಿ ಪೊಲೀಸರು ಕೂಡ ಈಗ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ. ಜೀರ್ಣೋದ್ಧಾರ ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನು ತೆರವು ಮಾಡಿದ್ರೆ ಯಾವುದೇ ರೀತಿ ಅಲ್ಲಿ ಬೇರೆ ಉದ್ದೇಶ ಇರಲಿಲ್ಲ ಅಂತ ಅರ್ಥ. ಜೀರ್ಣೋದ್ಧಾರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದೇವಸ್ಥಾನ ಕೂಡ ಕೆಡುತ್ತಾರೆ. ಕೇವಲ ವಿಗ್ರಹ ಅಷ್ಟೇ ಇರುತ್ತೆ ಅಲ್ಲಿ, ಗರ್ಭಗುಡಿ ವಿಗ್ರಹ ಅಷ್ಟೇ ಇರುತ್ತೆ. ಒಂದೊಂದ್ಸಲಿ ವಿಗ್ರಹವನ್ನು ಕೂಡ ಬೇರೆ ಕಡೆ ಎತ್ತಿಡ್ತಾರೆ. ಗೊತ್ತಾ ನಿಮಗೆ? ಜೀರ್ಣೋದ್ಧಾರ ಮಾಡೋದು ಅಂದರೆ ಹೊಸ ದೇವಸ್ಥಾನ ಕಟ್ಟೋದು, ಅಥವಾ ಇರುವಂಥ ದೇವಸ್ಥಾನಕ್ಕೆ ಇನ್ನೂ ಸ್ವಲ್ಪ ಸುಣ್ಣ ಬಣ್ಣ ಹಚ್ಚಿ ಅದನ್ನ ಕಟ್ಟಡವನ್ನು ಕರೆಕ್ಟಾಗಿ ಕಟ್ಟೋದು, ಕಂಪ್ಲೀಟಾಗಿ ಬಿಲ್ಡಿಂಗನ್ನು. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯಾದಂಥ ವಿವಾದಕ್ಕೆ ಎಡೆ ಮಾಡಿಕೊಡೋದು ಬೇಡ. ಈಗ ಪೊಲೀಸರೇ ಸ್ಪಷ್ಟಪಡಿಸಿದಾರಲ್ವಾ ಎಲ್ಲ ಮಾಹಿತಿನ ತೆಗೆದುಕೊಂಡು. ಪೊಲೀಸರ ಸಮ್ಮುಖದಲ್ಲೇ ಧ್ವಜವನ್ನು ತೆಗೆದಿದ್ರು ಪಟ್ಟಣ ಪಂಚಾಯಿತಿ ಸಿಬ್ಬಂದಿ. ಆದರೆ ಈಗ ಅದು ಹಳೆ ಹನುಮಾನ್ ದೇವಸ್ಥಾನದ ಎದುರಿದ್ದಂಥ ವಿಡಿಯೋ ಕೂಡ ಲಭ್ಯ ಆಗಿದೆ. ಕೆಲವರು ಹೇಳ್ತಾ ಇದ್ರು ಅದು ಭಗವಾ ಧ್ವಜ ಅಂತ ಹೇಳಿ. ಈಗ ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅದು ಹನುಮ ಧ್ವಜ ಅಂತ ಹೇಳಿ. ಈಗ ಅಲ್ಲಿನ ಸ್ಥಳೀಯರಿಂದಲೂ ಕೂಡ ಪೊಲೀಸರು ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಅವ್ರನ್ನ ಯಾರನ್ನೋ ತಗೋತೋನ, ಅವ್ರು ಯಾರನ್ನೋ ಇಲ್ಲಿ ಮುಸ್ಲಿಮ್ಸು ಹಿಂದೂಗಳು ಸಾಕಷ್ಟು ಇದ್ರೂ ಕೂಡ ಯಾವುದೇ ಘಟನೆಗಳು ಇಲ್ಲಿ ಆಗಿರ್ತಕ್ಕಂಥದ್ದು ಕಂಡುಬರಲ್ಲ. ಬಟ್ ಸಮಸ್ಯೆ ಆಗ್ತಾ ಇರೋದೇ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅನವಶ್ಯಕವಾಗಿ ಈ ವಿಚಾರ ಬಗ್ಗೆ ಪ್ರಸ್ತಾಪ ಮಾಡೋದ್ರಿಂದ. ಸೊ ಈ ಮುಂಚೆ ಕೂಡ ನಾವು ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀವಿ, ಸಾಮಾಜಿಕ ಜಾಲತಾಣ ಯೂಸ್ ಮಾಡೋಕ್ಕಾದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕು ಅಂತ ಹೇಳಿ. ಆ ರೆಸ್ಪಾನ್ಸಿಬಿಲಿಟಿ ಕೆಲವೊಂದಿಷ್ಟು ಜನ, ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಅದರ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಆ ರೆಸ್ಪಾನ್ಸಿಬಿಲಿಟಿಯನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ ಈ ರೀತಿ ದ್ವೇಷಮಯ ವಾತಾವರಣಗಳು ಯಾವುದೋ ಒಂದು ಹಳ್ಳಿ ಮಟ್ಟದಲ್ಲಿರ್ಬೋದು, ಹೋಬಳಿ ಮಟ್ಟದಲ್ಲಾಗಿರ್ಬೋದು, ಅಥವಾ ನಗರ ಮಟ್ಟದಲ್ಲೇ ಆಗಿರ್ಬೋದು ಆಗೋದಿಲ್ಲ. ಸೊ ಇದಕ್ಕೆಲ್ಲ ಮೂಲ ಕಾರಣ ನೀವು ಹೇಳಿದಾಗೆ ಸರಿ ಇದೆ.
ಈ ಸೋಷಿಯಲ್ ಮೀಡಿಯಾ ಪೋಸ್ಟ್. ಅದ್ರ ಮೇಲೆ ನಿಗಾ ಇಡ್ತೀರಾ ಸರ್? ಇವತ್ತು ಕರೆ ಕೊಟ್ಟಿದ್ರು ಸರ್, ಅಂದ್ರೆ ಅದು ಅದರ ಭಾಗ. ಇದು ಈಗ ನಿಮಗೂ ಗೊತ್ತಿದೆ, ನಾವು ಕಳೆದ ಸುಮಾರು 10-12 ದಿವಸದಿಂದ ಈ ವಿಚಾರ ನಡೀತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮೊದಲು ಬಂತು, ಅದ್ರ ಮೇಲೆ ನಿಗಾ ಇಟ್ಟಿದ್ದಕ್ಕೆ ನಾವು ಕಳೆದ 10 ಡೇಸಿಂದನೂ ಕೂಡ ಇಲ್ಲಿ ನಮ್ಮ ಪೊಲೀಸ್ ಪ್ರೆಸೆನ್ಸ್ ಇದೆ. ಈ ನಿನ್ನೆ ದಿವಸ ಕೂಡ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಪೋಸ್ಟು ಕಂಡು ಬಂತು. ಆ ವಿಚಾರವಾಗಿಯೇ ಈಗ ಯು ಹ್ಯಾವ್ ಸೀನ್ ನಮ್ಮ ಪೊಲೀಸ್ ಪ್ರೆಸೆನ್ಸು, ನಮ್ಮ ಪೊಲೀಸ್ ಪ್ರಿಪೇರ್ಡ್ನೆಸ್ಸು. ಈ ಪ್ರಿಪೇರ್ಡ್ನೆಸ್ ಸಾಧ್ಯ ಆಗಿರೋದು ಅದಕ್ಕೆ, ಯಾಕಂದರೆ ನಾವು ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ವಹಿಸಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲೂ ವಹಿಸ್ತೀವಿ. ಇಷ್ಟು ದಿವಸ ನಮ್ದು ಏನಿದ್ರು ಪ್ರಿವೆಂಟಿವ್ ಆ್ಯಕ್ಷನ್ ಕಡೆ ಗಮನ ಇತ್ತು. ಇನ್ಮೇಲೆ ಪ್ರೊಆ್ಯಕ್ಟಿವ್ ಆಗಿ ಅವ್ರ ಮೇಲೆ ಆ್ಯಕ್ಷನ್ ಕೂಡ ಆಗುತ್ತಾ. ಈಗ ಲಾಸ್ಟ್ ಟೈಮು ಕಳೆದ ಒಂದು ನವಂಬರಲ್ಲಿ ಡಿಸೆಂಬರ್ಲಿ ನಾನು ತಮಗೆ ಹೇಳಿದ್ದೆ, ಸುಮಾರು 4 ಕಡೆ ಈ ರೀತಿ ದ್ವೇಷಮಯ ಪೋಸ್ಟ್ಗಳನ್ನ ಹಾಕಿರೋಂಥ ಸಂದರ್ಭದಲ್ಲಿ ನಾವೇ ಪೊಲೀಸರು ನಾವಾಗೆ FIR ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿದ್ವಿ. ಸೊ ಇದೊಂದು ಎಚ್ಚರಿಕೆ ಆಗಿರಲಿ. ಈ ರೀತಿ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿಸೋದು ಮತ್ತು ಕೋಮು ದ್ವೇಷ ಭಾವನೆ ಸೃಷ್ಟಿಸುವಂಥ ಕಾರ್ಯ ಮಾಡಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಅರೆಸ್ಟ್ ಮಾಡಿ ಸೀದಾ ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಈ ಹೊರಗಿನವರು ಬಂದು ಏನಾದರೂ ಆಕ್ಟಿವಿಟೀಸ್ ಇದನ್ನು ಮಾಡ್ತಾರೆ?